ಹರೇ ಕೃಷ್ಣ. ಭಗವದ್ಗೀತೆಯ ಸಾರ ವಿಡಿಯೋ ಒಂದಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ನೀವು 4 ಪ್ರಶ್ನೆಗಳನ್ನು ನೋಡಬಹುದು. ನಿಮಗೆ ಉತ್ತರ ಗೊತ್ತಿದ್ದರೆ ಕೆಳಗಡೆ ಕೊಟ್ಟಿರುವ ವಾಟ್ಸಾಪ್ ನಂಬರಿಗೆ ಕಳುಹಿಸಿ. ಸಾಮಾನ್ಯವಾಗಿ ಜನರು ಉತ್ತರವನ್ನು ಕಳಿಸೋದಕ್ಕೆ ಹಿಂಜರಿತಾರೆ. ಯಾಕೆಂದರೆ ಎಲ್ಲಿ ಅವರ ಉತ್ತರ ತಪ್ಪಾಗಿರಬಹುದು ಎಂಬ ಭಯದಿಂದ. ನಿಮ್ಮ ಉತ್ತರ ತಪ್ಪಾಗಿದ್ದರೂ ಪರವಾಗಿಲ್ಲ, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಳುಹಿಸಿ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲದಿದ್ದರೆ ನಿಮ್ಮ ಸ್ನೇಹಿತರ ಸಹಾಯವನ್ನು ಪಡೆಯಿರಿ. ಮೊದಲನೇ ಪ್ರಶ್ನೆ, ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯಗಳಿವೆ? ಎರಡನೇ ಪ್ರಶ್ನೆ, ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕಗಳಿವೆ? ಮೂರನೇ ಪ್ರಶ್ನೆ, ಧರ್ಮ ಈ ಪದದ ಅರ್ಥವೇನು? ನಾಲ್ಕನೇ ಪ್ರಶ್ನೆ, ನೀವು ಯಾರು ಮತ್ತು ನಿಮ್ಮ ಸ್ವಭಾವ ಏನು? ಈ 4 ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಳ್ಳಬೇಕಂದ್ರೆ ಕೆಳಗಡೆ ಕೊಟ್ಟಿರುವ ವಾಟ್ಸಾಪ್ ನಂಬರಿಗೆ ವಿಡಿಯೋ 1 4 ಪ್ರಶ್ನೆಗಳಿಗೆ ಉತ್ತರ ಕಳುಹಿಸಿ ಅಂತ ಮೆಸೇಜ್ ಮಾಡಿ ಉತ್ತರವನ್ನು ಪಡೆಯಿರಿ. ಈ ರೀತಿ 21 ವಿಡಿಯೋಗಳನ್ನು ನಿಮಗೆ ಕಳಿಸಲಾಗುವುದು. ಇದರಿಂದ ನಿಮಗೆ ಭಗವದ್ಗೀತೆಯ ಸಾರ ಏನು ಅಂತ ಅರ್ಥವಾಗುತ್ತೆ. ಈ ವಿಡಿಯೋವನ್ನು ನಿಮ್ಮ ಮಕ್ಕಳಿಗೆ ಮತ್ತು ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ. ಅವರು ಸಹ ಭಗವದ್ಗೀತೆಯ ಸಾರವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ. ಬೇರೆ ಯಾವುದಾದರೂ ಆಧ್ಯಾತ್ಮಿಕ ಪ್ರಶ್ನೆಗಳಿದ್ದರೆ ಕೆಳಗಡೆ ಕೊಟ್ಟಿರುವ ವಾಟ್ಸಾಪ್ ನಂಬರಿಗೆ ಕಳುಹಿಸಿ ಉತ್ತರವನ್ನು ಪಡೆಯಿರಿ. ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರವನ್ನು 108 ಸಲ ಜಪಿಸಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. 108 ಸಲ ಜಪಿಸೋದಕ್ಕೆ ಕೇವಲ 10 ನಿಮಿಷ ತೆಗೆದುಕೊಳ್ಳುತ್ತೆ. ಹರೇ ಕೃಷ್ಣ.